ಗೈಸ್ ನೋಡಿ ಗೈಸ್, ಫುಲ್ಲು ಸೈಕ್ ಐತಿದೆ. ರೋಡ್ ನೋಡಿ, ವ್ಯೂ ನೋಡಿ, ತುಂಬಾ ಅಂದ್ರೆ ತುಂಬಾ ಭಯ ಐತಿದೆ. ಅದೇ ಸಿರಿಸ್ತಾವನೆ. ಡ್ರೈವರ್ ಮೇಲೆ ತುಂಬಾ ನಂಬಿಕೆ ಇದೆ. ವ್ಯೂ ಮಾತ್ರ ಕ್ರೇಜಿ ಅಂದ್ರೆ ಕ್ರೇಜಿ. ರೋಡ್ ಸರಿ ಇಲ್ಲ ಗೈಸ್. ಸೆಕ್ಷನ್ ರೋಡ್ ಸ್ವಲ್ಪ ಚೆನ್ನಾಗಿದ್ರೆ ಅದು ಅಲ್ಲೇನೋ ಇತ್ತು ಕಣೋ ಗೈಸ್. Something was there over there. See guys, views. Crazy, crazy. One day later. ಹಲೋ ಗೈಸ್. ಸೊ ಸ್ಟಾರ್ಟಿಂಗ್ ಬೆಳಿಗ್ಗೆನೇ ಇದಾಕೋಣ ಅಂತ, ಏನು ಚೇನ್ ಸ್ಪ್ರೇ ಹಾಕೋಣ ಅಂತ ಬಂದ್ವಿ. ಸೈಕ್ ಸೀನ್ ಆಗಿದೆ. ನೋಡಿ ಗೈಸ್, ಇವತ್ತು ಬ್ಯಾಂಗ್ಳೂರು ಹೋಗಬೇಕು, ಬಟ್ ಗಾಡಿ ಲೈಟಾಗಿ ಕೈ ಕೊಟ್ಟಿದೆ. ಬ್ರೇಕ್ ಪ್ಯಾಡ್ ಫುಲ್ ಊಸ್ಟ್. ನಿನ್ನೆ ಕೊಳ್ಳಿಯಲ್ಲಿ ಬೇರೆ ಹೋಗ್ಬಿಟ್ಟು ಬಂದ್ವಲ್ಲ, ಬ್ರೇಕ್ ಪ್ಯಾಡ್ ಫುಲ್ ಊಸ್ಟ್ ಆಗಿದೆ. ಸೌಂಡ್ ಬರ್ತಾ ಇದೆ. ಈ ಥರ ಸೈಕ್ ಆಗುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಇವಾಗ ಈ ಜಾಗದಲ್ಲಿ ನೋಡಿದ್ರೆ ರಾಯಲ್ ಎನ್ಫೀಲ್ಡ್ ಶೋರೂಮು ಇಲ್ಲ, ಸರ್ವಿಸ್ ಸೆಂಟ್ರು ಇಲ್ಲ. ಸೊ ಬೆಳಿಗ್ಗೆ ಒಬ್ರು ಅಂಕಲ್ ಕನೆಕ್ಟ್ ಮಾಡಿದ್ವಿ. ಅವರು ಬಂದುಬಿಟ್ಟು ಇಲ್ಲಿ ನಿಯರ್ ಬೈ ಮೆಕ್ಯಾನಿಕ್ನ ಕನೆಕ್ಟ್ ಮಾಡೋಕ್ಕೆ ನೋಡಿದ್ರೆ ಅವರು ಇಲ್ಲ. ಇಲ್ಲಿ ಪೊಂಗಲ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ರಜೆ. ಏನು ಮಾಡಬೇಕು ಏನು ಅಂತ ಗೊತ್ತಾಗ್ತಿಲ್ಲ. ಇವತ್ತು ರಿಟರ್ನ್ ಆಗಬೇಕು ಬೇರೆ. ಇವತ್ತೊಂದು ಫಂಕ್ಷನ್ ಬೇರೆ, ನನ್ನ ಫ್ರೆಂಡ್ದು ಫಂಕ್ಷನ್ ಬೇರೆ ಇದೆ, ಅದನ್ನು ತೋರಿಸೋಣ ಅಂತಿದ್ದೆ. ಫ್ರೆಂಡ್ದು ಮನೆ ಗೃಹ ಪ್ರವೇಶ. ನನ್ನ ಬೇಬಿ ಫಸ್ಟ್ ಟೈಮು ಈ ಥರ ಇದು ಮಾಡ್ತಿರೋದು, ಗೊತ್ತಾಗ್ತಿಲ್ಲ ಪಾಪ. ಆ ಥರ ಓಡಿಸಿದ್ವಿ ನಾವು. ಇವಾಗ ಬ್ರೇಕ್ ಪಾಡಿಗೋಸ್ಕರ ಇಲ್ಲಿ ಕಾಯ್ಕೊಂಡ್ಕೋತೀವಿ. ಇಲ್ಲೊಬ್ರು ಮೆಕ್ಯಾನಿಕ್ ಅವರು ಬಂದಿದ್ದಾರೆ, ಸಿಕ್ಕಿದ್ದಾರೆ. ಅವ್ರ ಹತ್ರ ಕೇಳ್ತಾ ಇದ್ದೀವಿ. ಸೊ ಒಂದು ಆಪ್ಷನ್ ಹೇಳಿದ್ದಾರೆ, ಇಂಟರ್ಸೆಪ್ಟರ್ ಸಿಗೋಲ್ಲ ಇಲ್ಲೆಲ್ಲೂ. ಸೊ ಇಲ್ಲಿಂದ ಬ್ಯಾಂಗ್ಳೂರ್ ತನಕ ಓಡಿಸೋಕ್ಕೆ ಕ್ಲಾಸಿಕ್ 350 ಹಾಕ್ಸ್ಬೇಕು. ನನಗೆ ಗಾಡಿ ಇದು ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಕ್ಲಾಸಿಕ್ದು ಹಾಕ್ತೀನಿ ಟೆಂಪ್ರರಿ ಆಗಿ, ಅಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡಬೇಕು. ಸೊ ಫೈನಲಿ ಗೈಸ್ ಶಿನ್ಸಿನ ಬಂದವ್ರೆ. ಅದು ಏನಾಗೈತೋ ಗೊತ್ತಿಲ್ಲ, ಕೇಳೋಣ. ಸೈಕ್ ಸೀನ್ ಅಂದರೆ ಸೈಕ್ ಸೀನ್ ಸಿಕ್ಕಿಲ್ಲ. ತುಂಬ ಹೇಳ್ತಾರಲ್ಲ ಜನ ಎಷ್ಟು ಹೆಲ್ಪ್ಫುಲ್ ಆಗಿರ್ತಾರೆ ಅಂತ. ಸೊ ಬೆಳಿಗ್ಗೆ ಯಾವುದೊಬ್ಬರು ಮೆಕ್ಯಾನಿಕ್ ಒಬ್ಬರಿಗೆ ಫೋನ್ ಮಾಡಿದ್ವಿ. ಅವ್ರು ಬಂದುಬಿಟ್ಟು ರಾಯಲ್ ಎನ್ಫೀಲ್ಡ್ ಅವ್ರು ಇವತ್ತು ರಜೆ. ಅವ್ರು ಬಂದುಬಿಟ್ಟು ಇಲ್ಲಿಂದ ಒಂದು 27 ಕಿಲೋಮೀಟ್ರ್ ದೂರ ಇದ್ದಾರಂತೆ. ಅವರಿಗೆ ಗೊತ್ತಿಲ್ಲ, ಅಂಗಡಿಯವರಿಗೆ ಬ್ರೇಕ್ ಪ್ಯಾಡ್ ಯಾವ ಥರ ಇರುತ್ತೆ ಇದರದ್ದು ಅಂತ ಗೊತ್ತಿಲ್ಲ. ಅದಕ್ಕೆ ಇವಾಗ ಬಿಸ್ಬಿಟ್ಟು ತಗೊಂಡು ಹೋಗಬೇಕು. ಸೊ ಅದಕ್ಕೆ ಮತ್ತೆ ಬಂದು ವಾಪಸ್ ಹೋಗ್ತಾ ಇದ್ದೀವಿ. ಟೈಮ್ ಹಿಡಿಯುತ್ತೆ ಗೈಸ್. ಒಳ್ಳೆ ಸೀನ್ ಆಗಿದೆ. ಸೀನ್ ಈಸ್ ವೆರಿ ಸೀರಿಯಸ್. ಇಲ್ಲೇ ಓಡ್ಸೋಕ್ಕಾಗಲ್ಲ, ಅದೊಂದು ಸೀನು. ಅವಾಗಲೂ ಸ್ಟಾರ್ಟಲ್ಲಿ ಐತೆ ಅಂತ ಗೊತ್ತೇ ಇಲ್ಲ. ರೇಂಜಲ್ಲಾಗಿದೆ, ಯಾವ ರೇಂಜಲ್ಲಾಗಿದೆ. ಗೈಸ್ ಜಸ್ಟ್ ನಾವು ಶಿನ್ಸ್ಗೆ ಹೋಗೋರೆ. ಅದೇನೋ ಅದು ಗಾಡಿ ಪಾರ್ಟ್ ಹೋಗೋರಕ್ಕೆ. ಇವಾಗ ಏನಾಗಿದೆ ಅಂದರೆ ಫುಲ್ ಒಂಥರ ಮಿರಾಕಲ್ ಥರ ಆಗಿದೆ. ಬೆಳಗಿಂದ ಜನ ಯಾವ ಥರ ಹೆಲ್ಪ್ ಮಾಡ್ತಾರಂತ ಗೊತ್ತಾಗುತ್ತೆ. ಯಾರು ಗೊತ್ತಿಲ್ಲ, ಇವರಿಲ್ಲ. ಬೆಳಿಗ್ಗೆ ಒಬ್ಬರಿಗೆ ಕಾಲ್ ಮಾಡಿದ್ವಿ. ಅವ್ರು ಬಂದುಬಿಟ್ಟು ಆತೂರು ಅಂತ, ಇಲ್ಲಿಂದ ನಿನ್ನೆ ಹೋಗಿದ್ದೀವಲ್ಲ, ನಿನ್ನೆ ಒಂದು ಫುಡ್ ತಿನ್ನೋಕ್ಕೆ ಅಂತ ಹೋಗಿದ್ದೀವಿ 28 ಕಿಲೋಮೀಟ್ರ್. ಅಲ್ಲಿರೋರು ಸರ್ವಿಸ್ ಸೆಂಟರು. ಅವರು ಬಂದುಬಿಟ್ಟು ಪಾಪ ತುಂಬ ಹೆಲ್ಪ್ ಮಾಡಿ. ಅವ್ರು ಯಾರು ಏನು ಅಂತ ಗೊತ್ತಿಲ್ಲ. ಸರ್ ಈ ಥರ ಆಯಿತು ಅಂದಾಗ ನಾವು ಬ್ಯಾಂಗ್ಳೂರಿಗೆ ಹೋಗ್ಬೇಕು ವಾಪಸ್, ಹೆಂಗಾರು ಮಾಡಿ ಅಂದಾಗ ಅವ್ರು ಹೇಳಿದ್ರು ಕ್ಲಾಸಿಕ್ 350 ಆಗುತ್ತೆ ಅನಿಸುತ್ತೆ, ಬಟ್ ನೀವು
ಒಂದ್ಸತಿ ಓಪನ್ ಮಾಡಿಸಿ ಇದರದ್ದು ಬ್ರೇಕ್ ಪ್ಯಾಡ್ದು ಫೋಟೋ ಕಳಿಸಿ ಒಂದ್ಸತಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಮೆಕ್ಯಾನಿಕ್ ಶಾಪಿಂದ ನಾನು ಫೋಟೋ ಕಳಿಸಿದ್ದೆ. ಸೊ ಕಳಿಸಿ ಆದಮೇಲೆ ಸೇಮ್ ಮೂಮೆಂಟ್ ಹೆಂಗಿದೆ ಅಂತ ಗೊತ್ತಾ, ನಾನು ಅಲ್ಲಿ ತೊಗೊಳಕ್ಕೆ ಹೋದ್ವಿ, ಸೇಮ್ ಮೂಮೆಂಟ್ ಅಲ್ಲಿ ಅಂಗಡಿಯವ್ರು ಹೇಳಿದ್ರು ಇಲ್ಲ ಆಗಲ್ಲ, ಸೆಟ್ ಆಗಲ್ಲ, ಯಾವುದು ಸೆಟ್ ಆಗಲ್ಲ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಅವರು ಅದೇ ಮೂಮೆಂಟಲ್ಲಿ NS 200 ಆಗುತ್ತೆ, ಸೇಮ್ ಫಿಟ್ ಆಗುತ್ತೆ ಅಂತ ಹೇಳಿದ್ರು. ಸಿಮಿಲರ್ಲಿ ಸೇಮ್ ಟೈಮಲ್ಲಿ ನಮ್ಮ ಹರೀಶ್ ಅವ್ರದ್ದು ರಿಲೇಟಿವ್ ಒಬ್ಬರು ಸಿಕ್ಕಿದ್ರು, ಸ್ವಲ್ಪ ಫಾರ್ ರಿಲೇಟಿವ್. ಅವ್ರು ಬಂದುಬಿಟ್ಟು ಅಲ್ಲಿದ್ದು ಕರೆಕ್ಟ್ ಟೈಮಲ್ಲಿ ಇನ್ನೊಬ್ಬ ಮೆಕ್ಯಾನಿಕ್ ಅವ್ರು ಇದ್ದಾರೆ ಅಂತಲ್ಲಿ ಅದು ಐಟಮ್ ಎಲ್ಲ ತೊಗೊಳಕ್ಕೆ ಬಂದಿದ್ದಾನೆ, ಬೈಕಿದ ಐಟಮು. ಸೊ ಅವ್ರ ಹತ್ರ ಕೇಳಿದ್ರು, ನಮ್ಮ ಹುಡುಗ ಮಾಡಿಕೊಡ್ಲೇಬೇಕು, ಅವ್ರ ಪಾಪ ಹೋಗಬೇಕು ಅಂತ ಬ್ಯಾಂಗ್ಳೂರು ಅಂತ ಹೇಳ್ಬಿಟ್ಟು ಅವನಿಗೆ ಇದು ಮಾಡಿ ಅವನು ಕರೆಕ್ಟ್ ಟೈಮಲ್ಲಿ ಫೋನಲ್ಲಿ ಇವ್ರು ಏನಂದ್ರು NS 200 ಅಂತ ಸೇಮ್ ಅವರು NS 200 ಆಗುತ್ತೆ, ನೀವು ಆರಾಮಾಗಿ ತೊಗೊಂಡು ಹೋಗಿ ಹಾಕಿ ಅಂತ ಹೇಳಿದ್ರು. ಸೊ ಇವಾಗ ಬಂತು, ಚೆಕ್ ಮಾಡಿದ್ವಿ, ದಿಟ್ಟು ಸೇಮ್, ಚೂರು ಇದು ಡಿಫ್ರೆನ್ಸ್ ಇಲ್ಲ, ಒರಿಜಿನಲ್ ಬ್ರ್ಯಾಂಡೇ ಸಿಕ್ಕಿದೆ, ಅದನ್ನ ಹಾಕ್ತಾ ಇದ್ದಾರೆ. ಸೊ ಹೇಳ್ತಾರಲ್ಲ ಜನ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ, ನಮಗೆ ಯಾರು ಏನು ಅಂತಂತ ಗೊತ್ತಿಲ್ಲ, ಬಟ್ ತುಂಬ ಹೆಲ್ಪ್ ಮಾಡ್ತಾರೆ. ಇದೇ ಖುಷಿ ಆಗೋದು, ನಮ್ಗೆ ಲ್ಯಾಂಗ್ವೇಜ್ ಬರೋಣಾದರೂ ಅಲ್ಪ ಸ್ವಲ್ಪ ಮಾತಾಡ್ತೀವಿ ಹೊರತು. ಸೊ ಈ ಥರ ಹೆಲ್ಪು ಇಲ್ಲಾಂದ್ರೆ ನಾವು ಎಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗ್ತಿಲ್ಲ, ಏನು ಎಕ್ಸ್ಪ್ರೆಷನ್ ಮಾಡ್ತಾರೆ. ತುಂಬ ಖುಷಿಯಾಗಿದ್ದೀನಿ, ಒರಿಜಿನಲ್ ಬೇರೆ ಸಿಕ್ತು. ಸಿ ಯು, ಬಾಯ್ ಬಾಯ್. The next day. ಹಲೋ. ಸೊ ಟಯರ್ಡ್. ನಿಮಗೆ ಇವತ್ತಿದ್ದು ಇನ್ಸಿಡೆಂಟ್ ಅಂತ ಹೇಳ್ತೀನಿ. ಆಸ್ ನಾನು ತೋರಿಸಿದ ಪ್ರಕಾರ ಬೈಕಿದು ಇಶ್ಯೂ ಆಯಿತು. ಜನ ಹೆಂಗಿರ್ತಾರೆ ಅದೆಲ್ಲ ನಂಗೊಂದು ಸತಿ ಅಂದರೆ ನಾವೆಲ್ಲ ಹೊಸಬ್ರು ಅಲ್ವ, ಈ ಊರಿಗೆ ಹೊಸಬ್ರು. ಬೆಳಿಗ್ಗೆ ಅದೇ ಬ್ರೇಕ್ ಪ್ಯಾಡ್ ಫೇಲ್ ಆಯಿತು. ಸೊ ಬ್ಯಾಂಗ್ಳೂರಿಂದ ಹೇಳ್ತೀನಿ, ಹೊರಡೋಕ್ಕಿಂತ ಮುಂಚೆ ನಾನು ಬಂದುಬಿಟ್ಟು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರಿಗೆ ಹೋಗಿದ್ದೆ. ಸೊ ಆ ಟೈಮಲ್ಲಿ ಅವರು ಮೆಕ್ಯಾನಿಕ್ಸ್ ಎಲ್ಲ ಫುಲ್ ಬ್ಯುಸಿ ಇದ್ದರು. ನಾನಿದೆ ಚೆಕಪ್ ಮಾಡಿಸ್ಬಿಟ್ಟೆ ಬರೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು. ಬಟ್ ಟೈಮು ಏನಕ್ಕೆ ಅಲ್ಲಿಂದ 2:30-3 ಗಂಟೆ ಹೆಂಗೆ ಹೊರಡಬೇಕು ಅಂತಿತ್ತು, ಟೈಮು ಆಗ್ತಾಯಿತ್ತು. ವೆಯ್ಟ್ ಮಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋದು, ಅವರೇ ಹೇಳಿದ್ರು, ಸರ್ ನೀವು ಹೊರಡೋ ಟೈಮಲ್ಲಿ ಬನ್ನಿ, ಬಂದುಬಿಟ್ಟು ಹಂಗೆ ಮಾಡಿಸ್ಕೊಂಡು ಹೋಗಿ, ಒಂದು ಸತಿ ಚೆಕ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದರು. ಏನಾಗಿದೆ, ಅರಬರಿಯಲ್ಲಿ ನಾನು ಹೋಗೋಕ್ಕಾಗಿಲ್ಲ. ಅಟ್ಲೀಸ್ಟ್ ನಾನು ಇವಾಗ ನಂಗೆ ಅನಿಸ್ತಾಯಿದೆ ಅಟ್ಲೀಸ್ಟ್ ಚೆಕ್ ಮಾಡಿಸ್ಬೇಕಿತ್ತು ಅಂತ, ದೊಡ್ಡ ತಪ್ಪು ಮಾಡಿದೆ ಅಂತ. ಬಟ್ ಅಲ್ಲಿಂದ ಬಂದ್ವಿ, ನನಗೇನು ಫೀಲ್ ಆಗಿಲ್ಲ. ನಿನ್ನೆದೊಂದು ಇನ್ಸಿಡೆಂಟ್ ಹೇಳ್ತೀನಿ. ಹೋದಾಗ ಆ ಏರ್ ಪಿನ್ಸ್ ಇದೆ, ಸ್ಮೂತ್ ರೈಡಿಂಗ್ ಎಲ್ಲ ಕರೆಕ್ಟಾಗಿತ್ತು. ವಾಪಸ್ ಬಂದಾಗ ಸೊ ನಿಯರ್ ಬೈ ನಾವೆಲ್ಲಿ ರೂಮ್ ಸ್ಟೇ ಮಾಡಿದ್ದೀವಿ, ನಿಯರ್ ಬೈ ರೂಟನ್ನು ತೋರಿಸ್ತು. ಹೋದಾಗ ಬಂದುಬಿಟ್ಟು ಸ್ವಲ್ಪ ರೌಂಡ್ ಹಾಕೊಂಡು ಹೋಗ್ಬೇಕು, ಸುತ್ತಾಕೊಂಡು ಹೋಗ್ಬೇಕಿತ್ತು. ಬಂದಾಗ ಬಂದುಬಿಟ್ಟು ಈಸಿ ರೋಡ್ಸ್ ತೋರಿಸ್ತು, ಅಂದರೆ ಕಮ್ಮಿ ಡಿಸ್ಟೆನ್ಸು, ಬೇಗ ರೀಚ್ ಆಗುತ್ತೆ ಅಂತ. ನಾವು ರೂಟ್ ತಗೊಂಡ್ವಿ. ಸೊ ನಾನು ಅಂದ್ಕೊಂಡೆ ರೋಡೆಲ್ಲ ಚೆನ್ನಾಗಿರುತ್ತೆ, ಹೆಂಗೂ ಹತ್ರ ತೋರಿಸ್ತಾ, ಗೂಗಲ್ ಹತ್ರ ತೋರಿಸ್ತಾ ಇದೆಯಲ್ಲ ಅಂತ. ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ರೋಡು ಫುಲ್ ಹೋಗಿತ್ತು, ಅಂದರೆ ಏರ್ ಪಿನ್ಸ್ ಇತ್ತು. ಆ ಏರ್ ಪಿನ್ಸ್ ಬಂದುಬಿಟ್ಟು ದೆರ್ ವಾಸ್ ನಾಟ್ ಇದು ಟಾರೇ ಇರಲಿಲ್ಲ. ಸಮ್ ಕ್ಲಿಪ್ಸ್ ಇದೆ, ಅದು ಬಂದುಬಿಟ್ಟು ಮೆಲ್ವಿನ್ ಟ್ರೈ ಮಾಡ್ದೆ ಅದು ತಗೊಳ್ಳೋಕ್ಕೆ. ಸಮ್ ಕ್ಲಿಪ್ಸ್ ಇದೆ, ಅದು ರೋಡ್ದಾಗಲಿ ಅದಾಗಲಿ ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಂತ. ಆ ಟೈಮಲ್ಲಿ ನನಗೆ ಇವ್ರಿಗೆ ಹೇಳೋಕ್ಕಾಗ್ತಿಲ್ಲ, ಬ್ಯಾಕ್ ಬ್ರೇಕ್ ಹಿಡಿತಿಲ್ಲ ಅಂತ. ಬಂದುಬಿಟ್ಟು ಹಿಂಗೆ ಸ್ಲೋಪಲ್ಲಿದೆ ರೋಡು, ನನಗೆ ಫ್ರಂಟ್ ಬ್ರೇಕು, ನಂಗೆ ಬ್ಯಾಕ್ ಬ್ರೇಕ್ ಹಿಡಿತಾ ಅಂದರೆ ಫೀಲ್ ಆಗ್ತಿಲ್ಲ. ಹೋದೆ ನಾನು ಅಂದ್ಕೊಂಡೆ. ನಿನ್ನೆ ಬಂದುಬಿಟ್ಟು ಆದರೂ ಕಂಟ್ರೋಲ್ ಮಾಡ್ಕೊಂಡು ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ, ಏನಂದ್ರೆ ಅವರು ಭಯ ಪಡ್ಕೊಂಡ್ರೆ ಅಂತ. ಬಿಕಾಸ್ ನಾವು ಇದ್ದಿದ್ದು ಅಂದ್ಬಿಟ್ಟು ಕಾಡ್ ಸೆಂಟ್ರಲ್ಲಿ, ಯಾರು ಜನ ಇಲ್ಲ, ಏನಿಲ್ಲ, ರೋಡ್ ಚೆನ್ನಾಗಿಲ್ಲ. ಆ ಥರದ ರೋಡಲ್ಲಿ ನನಗೆ ಡೌಟ್ ಇತ್ತು, ಮೇ ಬಿ ಹಿಂಗೆ ಆಗಿರುತ್ತೆ ಅಂತ. ಬಟ್ ಹೇಳೋಕ್ಕೆ ಹೋಗಿಲ್ಲ. ಬಂದುಬಿಟ್ಟು ಇಲ್ಲಿ ರೂಮಿಗೆ ಬಂದುಬಿಟ್ಟು ಹೇಳಿದೆ ಈ ಥರ ಆಗಿತ್ತು, ನಿಮ್ಗೆ ಹೇಳಿದ್ರೆ ಭಯ ಆಗುತ್ತೆ ಅಂತ ಹೇಳಿಲ್ಲ ಅಂತ. ಸೊ ನೆಕ್ಸ್ಟ್ ಡೇ ಸರಿ ಏನೋ ಫುಲ್ ಟಯರ್ಡ್ ಆಗಿದೆ. ನಿನ್ನೆ ಬಂದುಬಿಟ್ಟು ಆ ವಾಕಿಂಗು, ಆ ಡ್ರೈವ್ ಮಾಡಿರೋದು, ಆ ಬಿಸಿಲು ಎಲ್ಲ ಸೇರಿಬಿಟ್ಟು ಫುಲ್ ಟಯರ್ಡ್ ಆಗಿದೆ. ಸರಿ ಬಂದ ತಕ್ಷಣ ಮಲಗಿದ್ವಿ ನಾವು. ಸೊ ನಿನ್ನೆ ಬಂದುಬಿಟ್ಟು ಇಲ್ಲಿ ಎಲ್ಲರ ಮೊಬೈಲಲ್ಲಿ ಊನ ಇನ್ಸ್ಟಾಲ್ ಮಾಡಿಬಿಟ್ಟು ಆಡಿದ್ವಿ ಒಂದು 2-3 ಗೇಮು. ಸೊ ಫುಲ್ ಟಯರ್ಡು. ಅದಾದಮೇಲೆ ನೆಕ್ಸ್ಟ್ ಟೈಮ್ ಮಾರ್ನಿಂಗು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಮಾರ್ನಿಂಗ್ 4 o'clock ಎದ್ದೇಳಬೇಕು ಅಂತ. ಬಟ್ ನೈಟೇ ನಾವು ಡಿಸೈಡ್ ಮಾಡಿ ಇಲ್ಲ, ಟಯರ್ಡ್ ಆಗಿದ್ವಿ, ನಾವು ವಾಪಸ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ನಾವು ಮಾರ್ನಿಂಗ್ 4 o'clock ಹೋಗ್ಬೇಕಂತ ಡಿಸೈಡ್ ಮಾಡಿಬಿಟ್ಟು ಟಯರ್ಡ್ ಅಂತ ಹೇಳ್ಬಿಟ್ಟು ಓಕೆ 7 o'clock ಹಂಗೆ ಹೊರಡೋಣ ಅಂತೇಳಿ ಎದ್ವಿ. ನಾನು ಹರೀಶ್ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಅವನ ಗಾಡಿಗೆ ಮತ್ತು ನನ್ನ ಗಾಡಿಗೆ ಚೇಂಜ್ ಹೊಡಬೇಕು. ಆಲ್ಮೋಸ್ಟ್ 500 kilometers ರೈಡ್ ಮಾಡಿದ್ವಿ.
ಚೈನ್ ಸ್ಪ್ರೇ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋದ್ವಿ. ನಾನು ಸೆಂಟ್ರಲ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿ ಫಸ್ಟ್ ಗೇರಲ್ಲಿ ಹಾಕಿ ರನ್ ಕೊಟ್ಟೆ ಅಷ್ಟೇ, ಸೌಂಡ್ ಬರ್ತಾಯಿದೆ. ಆವಾಗ ನನಗೆ ನಿನ್ನೆದು ಇದು ಅಂದರೆ ಫುಲ್ ಹೋಗಿರುತ್ತೆ ಬ್ರೇಕ್ ಪ್ಯಾಡ್ ಅಂತ ಚೆಕ್ ಮಾಡಿದ್ರೆ ಒಂದು ಚೂರು ಇದಿಲ್ಲ, ಅಂದರೆ ಫುಲ್ ಹೋಗಿತ್ತು ಬ್ರೇಕ್ ಪ್ಯಾಡ್. ಏನು ಮಾಡಲಿ, ಟೆನ್ಷನು. ನನಗೆ ಆ ಮೂಮೆಂಟಲ್ಲಿರೋ ಟೆನ್ಷನ್ಸ್ ನಿಮ್ಗೆ ತೋರಿಸ್ತೀನಿ. ನಾನದು ಇದಕ್ಕೋಸ್ಕರ ವ್ಲಾಗ್ ಮಾಡಬೇಕು ಅಂತ ಮಾಡಿರೋದಿಲ್ಲ, ಫುಲ್ ಇದಾಗಿತ್ತು. ಇದು ಕ್ಯಾಮ್ರಾ ತೊಗೊಂಬರ್ತಿರುವಾಗ ನಗಾಡ್ತಿದ್ದೀನಿ ಹೊರತು ಫುಲ್ ಟೆನ್ಷನು. ಏನಂದರೆ ಫಸ್ಟ್ ಟೈಮ್ ಈ ಥರ ಆಗ್ತಾ ಇರೋದು. ಗಾಡಿ ತೊಗೊಂಡ್ಮೇಲೆ ಅದೊಂದು ಫೀಲಿಂಗ್ ಗೊತ್ತಿರೋದಿಲ್ಲ, ಗಾಡಿದು ಒಂದು ಇದು ಏನು ಲವ್ ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳೋಕ್ಕಾಗ್ತಿಲ್ಲ. ದೆನ್ ಅಲ್ಲಿಂದ ನಾವು ನಿಯರ್ ಬೈ ಒಂದು ಮೆಕ್ಯಾನಿಕಲ್ ಶಾಪ್ ಸಿಕ್ತು. ಅಲ್ಲಿ ಹೋಗ್ಬಿಟ್ಟು ಕೇಳಿದಾಗ ಅವರಿಗೆ ಬರುತ್ತೆ, ರೆಡಿ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ಅವ್ರು ಬಿಚ್ಕೊಟ್ರು. ಸೊ ಅದನ್ನು ಬ್ರೇಕ್ ಪ್ಯಾಡ್ದು ಏನಿದೆ ಅದನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಕೊಟ್ವಿ. ಇಲ್ಲೊಂದು ಸ್ಟೋರ್ ಇತ್ತು, ಸ್ಟೋರಲ್ಲಿ ಬಂದುಬಿಟ್ಟು ಕೊಟ್ವಿ. ಅವ್ರು ಬಂದುಬಿಟ್ಟು ಇದಾಗಲ್ಲ ಅಂದರು. ಆ ಮೂಮೆಂಟಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಫಸ್ಟ್ ಆಫ್ ಆಲ್ ಬಿಚ್ಚಿದ್ದಾರೆ, ಬ್ರೇಕ್ ಪ್ಯಾಡ್ ಇಲ್ಲದೆ ಓಡ್ಸೋಕ್ಕೋಗಲ್ಲ, ಬ್ಯಾಂಗ್ಳೂರ್ ತನಕಂತೂ ಬರೋಕ್ಕಾಗಲ್ಲ. ಮಾರ್ನಿಂಗು ಯಾವಾಗ ಬ್ರೇಕ್ ಪ್ಯಾಡು ಹೋಗಿತ್ತು ಅಂತ ನಮ್ಗೆ ಗೊತ್ತಾಗಿತ್ತಲ್ಲ, ಆವಾಗಲೇ ನಾವು ಬಂದುಬಿಟ್ಟು ಒಂದು ಆತೂರ್ ಅಂತ ಇಲ್ಲಿಂದ ನಿಯರ್ ಬೈ ಜಾಗದಲ್ಲಿ ಒಂದು ಮೆಕ್ಯಾನಿಕಲ್ ಅವರು ಇದ್ದರು. ಅದು ಬಂದುಬಿಟ್ಟು ಆನ್ಲೈನ್ ಚೆಕ್ ಮಾಡಿದಾಗ SR ಮೆಕ್ಯಾನಿಕ್ಸ್ ಅಂತ ಹೇಳ್ಬಿಟ್ಟು ಏನಾಯಿತು. ಸೊ ಅವರಿಗೆ ಫೋನ್ ಮಾಡಿದೆ, ಅವ್ರ ನಂಬರ್ ಇತ್ತು ಆನ್ಲೈನಲ್ಲಿ. ಯೋಚನೆ ಮಾಡಿ, ಯಾವತ್ತೂ ನೋಡಿಲ್ಲ, ಫಸ್ಟ್ ಟೈಮ್ ಕಾಲ್ ಮಾಡ್ತಿರೋದು. ಅನ್ನೋನ್ ಪರ್ಸನ್, ಅವ್ರದ್ದು ಅಂಗಡಿ ಇವತ್ತು ಸಂಡೇ ಅಂತೇಳ್ಬಿಟ್ಟು ಅಂಗಡಿನೂ ಅಂದರೆ ಅವ್ರ ಸ್ಟೋರು ಬಂದುಬಿಟ್ಟು ಕ್ಲೋಸ್ ಇದೆ. ಈವನ್ದು ಅವರೆಲ್ಲ ಹೊರಗಡೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ. ಎಷ್ಟು ಹೆಲ್ಪ್ ಮಾಡಿದ್ದಾರೆ ಗೊತ್ತಾ. ವಿ ಆರ್ ಸ್ಟ್ರೇಂಜರ್ ಟು ದೆಮ್ ಅಲ್ವಾ. ಆದರೂ ಅವರು ಬಂದುಬಿಟ್ಟು ಕೂತ್ಕೊಂಡು, ಸರ್ ನೀವು ಅಲ್ಲಿ ಹೋಗ್ಬಿಟ್ಟು ಮೆಕ್ಯಾನಿಕಲ್ ಅವ್ರ ಹತ್ರ ಕೊಡಿ, ನಾನೇ ಮಾತಾಡ್ತೀನಿ, ಆ ಸ್ಟೋರ್ ಅವ್ರ ಹತ್ರ ಕೊಡಿ, ನಾನೇ ಹೇಳ್ತೀನಿ, ಯಾವ್ದು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿ ನಾವು ಆ ಫೋಟೋಸ್ ಕಳಿಸಿದ್ವಿ. ಯಾವ್ದಾದ್ರು ಬ್ರೇಕ್ ಮಾಡಿದೆ ಅಷ್ಟು ಫೋಟೋಸ್ ಕಳಿಸಿದ್ವಿ. ಸೊ ಅವ್ರು ಬಂದುಬಿಟ್ಟು ಆ ಫೋಟೋಸ್ ನೋಡಿಬಿಟ್ಟು ಮೂಮೆಂಟಲ್ಲಿ NS 200 ಅಂತ ಹೇಳಿದ್ವಿ. ಇದೊಂದು ಲೈನಲ್ಲಿ ನಡೀತಾ ಇದೆ, ಸರಿನಾ. ಇದು ಬಂದುಬಿಟ್ಟು ನಾನು ಮಾತಾಡ್ತಿದ್ದೆ ಅವ್ರ ಹತ್ರ ಬಂದುಬಿಟ್ಟು ನಾನು ಮಾತಾಡ್ತಿದ್ದೆ. ಫಸ್ಟ್ ಹರೀಶ್ ಮಾತಾಡ್ತಿದ್ದ, ದೆನ್ ನಾನು ಮಾತಾಡ್ತಿದ್ದೆ. ಅಟ್ ದ ಸೇಮ್ ಮೂಮೆಂಟು ಇದೇ ಫ್ರೇಮಲ್ಲಿ ಇನ್ನೊಂದು ವರ್ಷನ್ ಹರೀಶ್ ಕಡೆಯಿಂದ ಹೆಂಗಂದರೆ, ಹರೀಶ್ ನಿಂತಿದ್ದಾನೆ ಆ ಸ್ಟೋರಲ್ಲಿ, ಅದು ಈ ಪಾರ್ಟ್ಸ್ ಎಲ್ಲ ತಗೋತೀವಲ್ಲ. ಸಡನ್ ಆಗಿಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರದ್ದು ರಿಲೇಟಿವ್ ಒಬ್ಬರು ಸಿಕ್ಕಿದ್ರು. ಅವ್ರು ಬಂದುಬಿಟ್ಟು ಕನ್ನಡದಲ್ಲೇ ಸ್ಟಾರ್ಟ್ ಮಾಡಿದ್ರು, ಹೆಂಗಿತ್ಯಪ್ಪ ಅಂತ. ನಾನು ಸಡನ್ ಇದು ಯಾರಿಗೂ ಕನ್ನಡ ಮಾತಾಡ್ತಿದ್ದಾರೆ ಇಲ್ಲಿ ಅಂತ ಇವ್ರ ಹತ್ರ ಹರೀಶ್ ಹತ್ರ ಕೇಳಿದೆ. ಸೊ ಹರೀಶ್ ಮಾತಾಡ್ತಾ ಇದ್ದಾನೆ, ಅವ್ರು ಕೇಳಿದ್ರು ಏನಾಯ್ತು ಇಶ್ಯೂ ಅಂತ. ಅವ್ರು ಬಂದು ನಾನು ಹೇಳಿದೆ ಈ ಥರ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಮೂಮೆಂಟಲ್ಲಿ ನಾನು ಮೊಬೈಲಲ್ಲಿ ಮಾತಾಡ್ತಾಯಿದ್ದೀನಿ ಯಾರು ಇನ್ನೊಬ್ಬರು ಇರೋ ಹತ್ರ. ಅವನು ಕೇಳ್ದ ಈ ಥರ ಆಯಿತು ಅಂತ ಹೇಳ್ದ. ಸಡನ್ನಾಗಿ ಅಲ್ಲೊಬ್ಬ ಹುಡುಗ ಇದ್ದ, ಅವನು ಈ ರಾಯಲ್ ಎನ್ಫೀಲ್ಡಲ್ಲಿ ವರ್ಕ್ ಮಾಡಿದ್ದಾನೆ ಅಂತ. ಅವನೇನೋ ಪಾರ್ಟ್ ತಗೋಬೇಕು ಅಂತ ಬಂದ. ಅವ್ರನ್ನ ಕರೆಸಿ ನಿಂತ್ಕೊಂಡು ಯಾವ ಗಾಡಿ ಅಂತ ಕೇಳ್ದ. ಅವನಿಗೆ ಅಂದರೆ ಪ್ರೀತಿಯಿಂದ ಬೈತಾರಲ್ಲ ಆ ಥರ ಹೇಳ್ಬಿಟ್ಟು, ನಮ್ಮ ಹುಡುಗರು ಬಿಟ್ಬಿಡ್ಬೇಡ, ಅವ್ರು ಬ್ಯಾಂಗ್ಳೂರ್ ತನಕ ಹೋಗಬೇಕು, ಅಟ್ಲೀಸ್ಟ್ ಅಲ್ಲಿ ತನಕ ಆದರೂ ಮಾಡಿಕೊಡು ಅಂತೇಳಿ ನಿಲ್ಲಿಸ್ದ. ಇಲ್ಲಿ ನನ್ನ ಕಾಲಲ್ಲಿ NS 200 ಅಂತ ಹೇಳೋ ಟೈಮಲ್ಲಿ ಅವರು ಬಂದುಬಿಟ್ಟು NS 200 ಪಕ್ಕ ಆಗುತ್ತೆ ಅವರಿಗೆ ಅಂತ ಅವ್ರು ಹೇಳಿದ್ರು. ಎರಡು ಸಿಂಕ್ ಆಯ್ತಲ್ಲ. ಸೊ ನಮಗೂ ಕಾನ್ಫಿಡೆನ್ಸ್ ಬಂತು, ಇಬ್ಬರ ಕಡೆಯಿಂದ ವ್ಯಾಲಿಡೇಷನ್ ಸಿಗ್ತಾಯಿತ್ತು. ಸೊ ವಾಪಸ್ ಹೋದ್ವಿ. ಅಲ್ಲಿಂದ ಸ್ಟ್ರಗಲ್, ನಾವು ಇದುವರೆಗೂ ಸ್ಟ್ರಗಲ್ ಫುಲ್ ಓಕೆ, ನೆಮ್ಮದಿ ಆಯಿತು, ಇನ್ನು ಮುಂದೆ ಆರಾಮಾಗಿ ಹೋಗ್ಬೋದು ಅಂತ ಕೂತ್ರೆ. ಸೊ ಇಟ್ ವಾಸ್ ಅರೌಂಡ್ 11 o'clock. ಇಷ್ಟು ಇನ್ಸಿಡೆಂಟ್ ಬಂದ್ಬಿಟ್ಟು 11 o'clock. ಇಷ್ಟು ಸ್ಟ್ರಗಲ್ ಆಯಿತು ಇದಂತ ಹೇಳ್ಬಿಟ್ಟು ಖುಷಿ ಆಗಿಬಿಟ್ಟು ವಾಪಸ್ ಹೋದ್ವಿ. ಅಲ್ಲೋಗಿ ನೋಡಿದ್ರೆ ಅವಾಗ ಗೊತ್ತಾಯಿತು ಪಿಕ್ಚರ್ ಅಬಿಬಿ ಬಾಕಿಯೇ ಅಂತ. ಯಾರಾದ್ರು ಬಿಚ್ಚಿದ್ರಲ್ಲ ಅವರಿಗೆ ಕಂಪ್ಲೇಂಟ್ ಹೇಳಿ, ಅಂದರೆ ನಾವು ಇದಾಗಬೇಕಿತ್ತು, ಅವ್ರಿಗೆ ಗೊತ್ತಿದೆ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಕೇಳಬೇಕಿತ್ತು. ಬಟ್ ದಿಸ್ ಇಸ್ ಆನ್ ಅಸ್. ಅವ್ರಿಗೆ ಗೊತ್ತಿದೆ ಅಂತ ಅಟ್ಲೀಸ್ಟ್ ಕೇಳಿದಿದ್ರೆ ಅವರು ಹೇಳ್ಬೋದಿತ್ತು. ನಾ ಅವರಿಗೂ ಏನು ಹೇಳೋಕ್ಕಾಗ್ತಿಲ್ಲ. ಅವರು ಟ್ರೈ ಮಾಡಿದ್ರು, ತುಂಬ ಟ್ರೈ, ಆಲ್ಮೋಸ್ಟ್ 2 to 3 hours ಅವರು ಇದನ್ನೇ ಹಾಕಬೇಕು, ಆ ಬ್ರೇಕ್ ಪ್ಯಾಡ್ ಹಾಕಬೇಕು ಹೆಂಗೆ ಅದು ಇದಂತೆಲ್ಲ ಫುಲ್ ಟ್ರೈ ಮಾಡಿ ಆಗದೆ. ಸೊ ಅಲ್ಲಿಂದ ನಾವೇನು ಡಿಸೈಡ್ ಮಾಡಿದ್ವಿ, ನಾನು ಹರೀಶ್ ಹತ್ರ ಮಾತಾಡಿ ಆ ಹುಡುಗ ಇದ್ದಾನಲ್ಲ ಅವ್ರ ನಂಬರ್ ತೊಗೊಂಡಿದ್ದ, ಗ್ರೇಸ್ಫುಲ್ಲಿ ಆ ನಂಬರ್ ತೊಗೊಂಡಿದ್ದ. ಅವ್ರಿಗೆ ಕರೆಸಿ ಅವರು ಬಂದು ಇಲ್ಲೇನು 3 hour ತೊಗೊತಲ್ಲ 5 minutesಲ್ಲಿ ಮುಗಿಸ್ಬಿಟ್ರು. ಸೊ ಅವರು ಬಂದುಬಿಟ್ಟು ಅಮೌಂಟ್ ತಗೊಳ್ಳೋಕ್ಕೆ ಅವರು ಇದು ಮಾಡಿದ್ರು. ಸೊ ನಾನು ಹೇಳ್ತಾ ಇರೋದೇನೆಂದರೆ, ಯಾರ್ಯಾರು ಎಲ್ಲಿಂದ ಹೆಲ್ಪ್ ಮಾಡ್ತಾ ಇದ್ದಾರೆ, ನಾವು ಅನ್ನೋನ್ ಪರ್ಸನ್ಸು. ಸೊ ಇವನ್ದು ಅವ್ರದ್ದೇ ಇನ್ನೊಂದು ಹೇಳ್ತೀನಿ, ಇವಾಗ ಆ ಮೆಕ್ಯಾನಿಕಲ್ ಸ್ಟೋರಲ್ಲಿ ಅವ್ರು ಟ್ರೈ ಮಾಡ್ತಾ ಇದ್ರಲ್ಲ ಹಾಕೋಕ್ಕೆ, ನಿಯರ್ ಬೈ
ಸ್ಟೇ ಮಾಡ್ತಾರಲ್ಲ ಅವರೊಂದು 4-5 ಜನ ಬಂದುಬಿಟ್ಟು ಅವರು ಹೆಲ್ಪ್ ಮಾಡ್ತಿದ್ದಾರೆ. ಅವರು ಫುಲ್ ಕೈಯಲ್ಲೆಲ್ಲ ಇದು ಮಾಡಿಕೊಂಡು ಅವರು ಹೆಲ್ಪ್ ಮಾಡ್ತಿದ್ದಾರೆ. ಸೊ ಇಲ್ಲಿದ್ದು ಜನ ನಾನು ಈ ವಿಲೇಜ್ ಅವರಾಗಲಿ, ಈ ಸಣ್ಣ ಸಣ್ಣ ಇದರಲ್ಲಿ ಇರ್ತಾರಲ್ಲ, ಅವ್ರದ್ದು ಮೆಂಟಾಲಿಟಿ ಆಗಲಿ, ಅವ್ರು ಯಾವ ಥರ ನಮ್ಮನ್ನು ಟ್ರೀಟ್ ಮಾಡ್ತಾರೆ, ಇವೊಂದು ನಾವು ಚಿಕ್ಕ ಹುಡುಗರಾದರೂ ನಮ್ಮನ್ನು ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿಸ್ತಾರೆ. ಸೊ ಈ ಜನರದ್ದು ಪ್ರೀತಿ ಇರುತ್ತಲ್ಲ, ಈ ಥರದ್ದು ನಮಗೆ ತುಂಬ ಖುಷಿ ಆಗುತ್ತೆ. ಸೊ ಇದನ್ನೇ ನಾವು ಸ್ಪ್ರೆಡ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಈ ಚಾನಲಿಂದ. ಸೊ ನಾವೇನು ಫೇಕಾಗಿ ಏನು ತೋರಿಸ್ತಾ ಇಲ್ಲ. ಸೊ ಒಂದೊಂದು ಕ್ಲಿಪ್ಸ್ ತೋರಿಸ್ತೀನಿ ನಿಮಗೆ ಏನೇನಾಗಿದೆ, ಏನೇನು ಆಗ್ತಾ ಇದೆ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ. ಇದರಲ್ಲಿ ಗಾಡಿದು ಇದು ಮುಗೀತು. ಸೊ ಎಲ್ಲ ಮುಗಿದ ಆಗಸ್ಟಿಗೆ ಕೆಲಸ ಮುಗಿಸಿ ಇದಾಗಷ್ಟು ಅರೌಂಡ್ 1 o'clock 2 o'clock ಆಯಿತು. ಈ ಪೀರಿಯಡಲ್ಲಿ ಒಬ್ಬೊಬ್ಬರು ಸಿಗ್ತಾರಲ್ಲ ಬೇರೆಯವರು, ಅವರು ಬಂದುಬಿಟ್ಟು ನಮಗೆ ಸಜೆಸ್ಟ್ ಮಾಡ್ತಾರೆ, ನೀವು ಬ್ಯಾಂಗ್ಳೂರಿಂದ ಬಂದಿದ್ದೀರಾ, ಜಲ್ಲಿಕಟ್ಟು ನೋಡ್ಕೊಂಡೋಗಿ ನಿಯರ್ ಬೈ ಇದೆ ಅಂತ. ಆ್ಯಕ್ಚುಲಿ ನಮ್ಮದು ಮೇನ್ ಪ್ಲ್ಯಾನ್ ಇದಿದೆ 3 ಥಿಂಗ್. ಒಂದು ಕೊಳ್ಳಿ ಹಿಲ್ಸ್, ಸೆಕೆಂಡ್ ಒನ್ ಜಲ್ಲಿಕಟ್, ಥರ್ಡ್ ಒನ್ ಬಂದುಬಿಟ್ಟು ಈ ಥರ ಈ ಫುಡ್ ವ್ಲಾಗ್ ಇರುತ್ತಲ್ಲ ಆ ಥರದ್ದು ಮಾಡೋಣ ಅಂತ. ಕೊಳ್ಳಿ ಹಿಲ್ಸ್ ಹೋಗಿದ್ವಿ, ಸಕ್ಸಸ್ಫುಲ್. ಜಲ್ಲಿಕಟ್ಟು ಕ್ಯಾನ್ಸಲ್ ಆಗಿತ್ತು. ಏನೇ ಆಗಲಿ ನಮ್ಗೆ ಅಂದರೆ ಸ್ಟೇ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಅಲ್ಲೊಂದು ಫಂಕ್ಷನ್ ಇತ್ತು, ಅದಕ್ಕೆ ನಾವು ಹೋಗಿ ಮೀಟ್ ಆಗ್ತೀವಿ ಅಂತ ಒಪ್ಪಿದ್ವಿ. ಬಟ್ ಮಾರ್ನಿಂಗೇ ಈ ಥರ ಬೈಕ್ದಾಯಿತು. ಸೊ ಹೋಗೋಕ್ಕಾಗಿಲ್ಲ. ಆಲ್ರೆಡಿ ಇನ್ಫಾರ್ಮ್ ಮಾಡಿಬಿಟ್ಟು ಲೇಟ್ ಆಗುತ್ತೆ, ಇವತ್ತು ಬರೋಕ್ಕಾಗಲ್ಲ ಅಂತ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ವಿ. ಸೊ ಇವರೆಲ್ಲ ಮಾತಾಡೋರು ಇಲ್ಲೇ ನಿಯರ್ ಬೈ ನಾವಿರೋ ಪ್ಲೇಸಿಂದ ಒಂದು 19 kilometers ಇತ್ತು. ಸೊ ಹೆಂಗೂ ಲೇಟ್ ಆಯಿತು, ಮುಗಿಸ್ಬಿಟ್ಟೆ ಹೋಗೋಣ ಅಂಥೇಳಿ ಜಲ್ಲಿಕಟ್ಟು ಹೋದ್ವಿ. ಆ ವಿಡಿಯೋ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ ವಿಡಿಯೋದ ಲಿಂಕು ನಾನು ಈ ವಿಡಿಯೋ ಕೆಳಗಡೆ ಲಿಂಕಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಗೋ ಆ್ಯಂಡ್ ವಾಚ್ ಇಟ್. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದಾರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಲ್ಲಿದ್ದು ಜನ ಇವಾಗ ಸೇಮ್ ನಾವಿಲ್ಲಿ ಹೇಳ್ತೀವಲ್ಲ ಹೆಂಗೆ ಟ್ರೀಟ್ ಮಾಡ್ತಾರೆ, ಅಲ್ಲಿದ್ದ ಜನ ಯಾವ ಥರ ಟ್ರೀಟ್ ಮಾಡ್ತಿದ್ದಾರೆ. ಇವೊಂದು ಆ ಥರ ಸ್ಪೋರ್ಟ್ ನೋಡುವಾಗಲೇ ನಮಗೆ ಒಂಥರ ಭಯ ಆಗುತ್ತೆ, ಜನ ಹೆಂಗಿರ್ತಾರೆ, ಜನ ಹಂಗೆ ಇರ್ತಾರೆ ಅಂತ. ಬಟ್ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದರು ಅಂದರೆ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಟ್ರೀಟ್ ಮಾಡಿದ್ರು. ಸೊ ಐ ಆಮ್ ವೆರಿ ಹ್ಯಾಪಿ. ನೋಡಿ ಆ ವಿಡಿಯೋ, ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅಂಟಿಲ್ ದೆನ್ ಸಿ ಯು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.